ನೀವೇನಾ ನಮ್ಮ ರಿಷಿ ಸರ್ ಫ್ರೆಂಡು? ಹೌದು. ನನಗೇನು ಗೊತ್ತಿರಲಿಲ್ಲ, ಅದಕ್ಕೆ ಕೇಳ್ದೆ. ನಾನು ಸ್ವಲ್ಪ ಕಮಲಿಯವ್ರ ಹತ್ರ ಮಾತಾಡಬೇಕು. ಅದೇನಿದೆಯೋ ಹೇಳಿ, ನಾವಿಬ್ರು ಒಂದೇ. ಅದು ನಿಂಗೆ ಹೇಗಿದ್ದೀರಾ ಕಮಲಿಯವರೇ? ಮೊದಲು ನಮ್ಮ ರಿಷಿ ಸರ್ ಎಲ್ಲವರೇ ಹೇಳಿ ಸರ್. ರಚನಾ ನಿಮ್ಮ ಹತ್ರ ಏನಾದರೂ ಹೇಳಿದ್ಲಾ? ಅಂದರೆ ಆ ಹುಡುಗನ ಬಗ್ಗೆ ಏನಾದರೂ ಹೇಳಿದ್ಲಾ ಅಂತ. ಬಿಕಾಸ್ ಈ ವಿಷಯನ ಮನೆಯವ್ರ ಹತ್ರ ಆಗಲಿ ಅಥವಾ ಅವ್ರ ಅಣ್ಣನ ಹತ್ರ ಆಗಲಿ ಹೇಳ್ಕೊಳ್ಳೋದಕ್ಕೆ ಅಷ್ಟು ಕಂಫರ್ಟಬಲ್ ಅನ್ಸಿರಲ್ಲ. ಅವ್ರ ಮನೆಯವ್ರನ್ನ ಬಿಟ್ಟು ಅವ್ರಿಗೆ ತುಂಬ ಕ್ಲೋಸ್ ಆಗಿರೋದು ನೀವೇ, ಅದಕ್ಕೆ ಕೇಳಿದೆ. ಇಲ್ಲ, ಆ ಹುಡುಗ ಯಾರು ಅನ್ನೋದು ನಿಮಗೆ ಗೊತ್ತಿಲ್ವಾ? ತವ ಈಟೊಂದು ಪ್ರಶ್ನೆ ಕೇಳ್ತಿದ್ದೀರಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಇಲ್ವಾ? ನನ್ ರಿಷಿ ಸರ್ ಎಲ್ಲವ್ರೆ? ನಾನು ಅವ್ರನ್ನ ಮದ್ವೆ ಆಗೋ ಹುಡುಗಿ. ನನ್ ತವ ಇಸಿಯ ಮುಚ್ಚಿರೋದ್ರಲ್ಲಿ ಏನೈತೆ? ಮುಚ್ಚಿಡ್ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಆದ್ರೆ ರಿಷಿ ಏನು ಹೇಳಿದಾನೆ ಅಂದ್ರೆ, ಇಲ್ಲ, ಅವ್ರೇನು ಹೇಳಿರಕ್ಕಿಲ್ಲ. ನೀವೇ ಬೇಕು ಅಂತ ಏನು ಹೇಳ್ತಿಲ್ಲ. ರಿಷಿ ಸರ್ ನನ್ ತವ ಹೇಳ್ದೆ ಏನು ಮಾಡಕ್ಕಿಲ್ಲ. ಪ್ಲೀಸ್ ಕಾಮ್ ಡೌನ್ ಕಮಲಿ ಅವರೇ. ಹಂಗ್ ಕರಿಬೇಡಿ ನನ್ನ. ನನ್ನ ಕರೆಯೋದು ಸಾರಿ, ನಿಮ್ಮನ್ನ ಕರೆಯೋದು ಋಷಿ ಮಾತ್ರ. ಐ ಅಂಡರ್ಸ್ಟ್ಯಾಂಡ್, ಬಟ್ ನೀವು ಈ ರೀತಿ ದುಃಖ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಋಷಿ ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ. ರಚನಾ ಬಗ್ಗೆ ಮಾತಾಡೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನೀವು ದಯವಿಟ್ಟು ಅಳಬೇಡಿ ಪ್ಲೀಸ್. ನನ್ನ ಮದುವೆ ಆಗ್ತೀಯಾ? ಏಯ್, ನನ್ನ ಮದುವೆ ಆಗ್ತೀಯಾ ಅಂದೆ. ಏನ್ ಚಿನ್ನ ನೀನು? ಲಾಕ್ಡೌನು, ಸೀಲ್ಡೌನು, ಕ್ವಾರಂಟೈನು ಅಂತ ಏನೇ ಇದ್ರು ನೀನು ನಿಂತಲ್ಲಿ ಕೂತಲ್ಲಿ ವೈರಸ್ ತರ ನೀನ್ ಹಿಂದೆನೆ ತಿರುಗ್ತಾ ಇದೀನಿ. ಮತ್ತೆ ಕ್ವಶನ್ ಕೇಳ್ತಿಯಲ್ಲ? ಹಾಗಾದ್ರೆ ನನ್ನ ಮದುವೆ ಆದ್ರೆ ಚೆನ್ನಾಗಿ ನೋಡ್ಕೋತೀಯಾ? ಚಿನ್ನ, ನನ್ನ ಮದುವೆ ಆಗ್ತೀಯಾ, ನಿನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೋತೀನಿ ಅಂತೆಲ್ಲ ಹಳೆ ಡೈಲಾಗ್ ಹೊಡಿಯಲ್ಲ ನಾನು. ನೀನು ನನ್ನ ಮೇಲೆ ಇದ್ದಿರೋ ನಂಬಿಕೆಗೆ ಯಾವತ್ತೂ ಮೋಸ ಮಾಡಲ್ಲ. ಐ ಲವ್ ಯು.
ಹಲೋ, ಯಾಕೆ ಹೇಳ್ತಾ ಇದ್ದೀರಾ? ಹಾಗಾದ್ರೆ ಆ ಹುಡುಗ ಮತ್ತೆ ರಚನದ ಮಧ್ಯೆ ಏನು ಇಲ್ಲ ಅಂತನಾ? ಸರಿ, ನೀವ್ ಬಾಳೋದ್ ನಿಲ್ಸಿ. ನೀವ್ ಯಾಕೆ ಹೇಳ್ತಾ ಇದ್ದೀರಾ? ಸರಿ, ನಾನಿಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ನಾನು ಇಲ್ಲಿಂದ ಹೊರಟೋಗ್ತೀನಿ. ನಿಮ್ ಕೈ ಮುಗಿತೀನಿ, ದಯವಿಟ್ಟು ಅಳ್ಬೇಡಿ. ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗಿ. ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗಲ್ಲ ಅಂತ ನಿಮ್ಗೂ ಗೊತ್ತು. ಯಾಕಾಗಕ್ಕಿಲ್ಲ? ರಿಷಿ ಸರ್ ಎಲ್ಲವ್ರೆ ಅಂತ ಹೇಳೋದ್ರಾಗೆ ಗುಟ್ಟೇನೈತೆ? ಅವ್ರಿಗೆ ನಾನು ಆಗೋಗೈತ ಅಂತ ದಿಗ್ಲಾಯ್ತೈತೆ. ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ರಿಷಿ ಸರ್ ಎಲ್ಲವ್ರೆ ಹೇಳಿ. ಎಲ್ಲವ್ರೆ ಹೇಳಿ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಋಷಿ ಮಾತನ್ನ ಜಾಲಿಯಾಗಿ ತಗೊಂಡ್ಬಿಟ್ಟೆ. ಇಲ್ಲಿ ಇಷ್ಟೆಲ್ಲ ಧರ್ಮ ಸಂಕಟ ಇದೆ ಅಂತ ದೇವರಾಣೆ ಗೊತ್ತಿರಲಿಲ್ಲ. ನೋಡಿ, ನಾನು ನಿಮಗೆ ಒಂದು ಗ್ಯಾರಂಟಿ ಕೊಡಬಲ್ಲೆ. ನನ್ನ ಋಷಿ ಫ್ರೆಂಡ್ಶಿಪ್ ಮೇಲೆ ಆಣೆ, ಅವನಿಗೆ ಏನೂ ಆಗಿಲ್ಲ. ನಿಮ್ಮ ಹುಡುಗ ನಿಮ್ಮ ಹತ್ರ ವಾಪಸ್ ಬಂದೇ ಬರ್ತಾನೆ. ನಿಮ್ಮಿಬ್ರು ಮದುವೆ ಜಾಮ್ ಜಾಮ್ ಅಂತ ನಡೆಯುತ್ತೆ. ನೀವು ದಯವಿಟ್ಟು ಅಳಬೇಡಿ. ನನಗೊಂಥರ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಚಿನ್ನ, ಯಾಕೆ ಈ ವಿಷಯನ ನೀನು ನನಗೆ ಮುಂಚೆನೇ ಹೇಳಲಿಲ್ಲ? ಮಾತಾಡ್ತಿದ್ರೆ ಹೋಗು 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 ಅಂತ ದೂರನೇ ತಳ್ತಾ ಇದ್ದೆ ನೀನು. ಒಂದೇ ಮಳೆಗೆ ಕೊಡೆ ಕ್ವಾಲಿಟಿನ ಅಳಿಬಾರ್ದು. ಅದೇ ಥರ ಒಂದೇ ಪ್ರಪೋಸಲ್ಗೆ ಪ್ರೀತಿನ ಒಪ್ಕೋಬಾರ್ದು. ಅದಕ್ಕೆ ಸ್ವಲ್ಪ ಅಲಿಸಿದ್ದು. ಒಳ್ಳೆ ಕಿಲಾಡಿ ಇದೆಯಾ ಚಿನ್ನ ನೀನು. ಆದರೂ ನೀನು ಹಿಂಗೆಲ್ಲ ಮಾಡಬಾರ್ದಿತ್ತು ಬಿಡು. ನಿಂಗೊಂದು ವಿಷಯ ಹೇಳ, ನನಗೆ ಒಂದು ಚಿಕ್ಕ ಡೌಟ್ ಇತ್ತು. ನಮ್ಮಂಥ ಕಿಲಾಡಿಗಳನ್ನ ನೋಡಿದ್ಮೇಲೂ ಪ್ರಪಂಚದಲ್ಲಿ ಹುಡುಗನ ನೋ ಅನ್ನೋ ಹುಡುಗಿರೇ ಇಲ್ಲ. ಇದು ಸ್ವಲ್ಪ ಓವರ್ ಆಯಿತು. ನಂಗೆ ಈಗಲೂ ಅರ್ಥ ಆಗ್ತಿಲ್ಲ ನಾನು ನಿನ್ನನ್ನು ಹೆಂಗೆ ಲವ್ ಮಾಡ್ತಿದ್ದೀನಿ ಅಂತ. ಆದರೆ ನಮಗೆ ಫುಲ್ ಕ್ಲಾರಿಟಿ ಇದೆಯಮ್ಮ. ಏನು? ನೀನೇ ರಾಣಿ, ನಾನೇ ರಾಜ. ನಮ್ಮ ಕೋಟೆ ಒಳಗಡೆ ಇನ್ಯಾವನಿಗೂ ಪ್ರವೇಶ ಇಲ್ಲಪ್ಪ. ದಿಲ್ದಾರಾಗಿ ಬದುಕೋಣ, ಯಾರ್ದು ಭಯ ಇಲ್ಲ. ನೀನೇ ಹೂ ಅಂದಮೇಲೆ ರೋಡ್ ಫುಲ್ ಕ್ಲಿಯರು. ಅಯ್ಯೋ, ಈ ಸಿನಿಮಾ ಡೈಲಾಗ್ಗಳೆಲ್ಲ ಸಾಕು. ನೀನು ಮನೆಗೆ ಹೋಗು, ನಾನು ಮನೆಗೆ ಹೋಗಿ ಈ ವಿಷಯ ಮಾತಾಡ್ತೀನಿ. ಅಷ್ಟೇನಾ? ಮತ್ತೇನು? ಅದು ಬೇರೆ ಏನು ಇಲ್ವಾ? ಏಯ್, 4 ತದಕ್ತೀನಿ ಅಷ್ಟೇ, ಹೋಗಲ್ಲ.
ನಿಂಗೆ? ನನ್ಗೇನಾಗೈತೆ? ಏನೂ ಆಗಿಲ್ಲ. ನಿನ್ ಮಕ್ಕ ನೋಡ್ಕೊಂಡಿದ್ಯಾ? ಒಳ್ಳೆ ಅರ್ಳೆಣ್ಣೆ ಕುಡ್ದವ್ರಂಗ ಐತೆ. ಅಂತದ್ ಏನ್ಲ ಬಂದಿರೋದ್ ನಿಂಗೆ? ನಿಮ್ಗೆಲ್ಲ ನನ್ನ ಅವಸ್ಥೆ ನೋಡ್ತಿದ್ರೆ ತಮಾಷೆ ಅಲ್ಲೂರಾ? ಸಂಭು, ನಿಂದು ಒಂದ್ ಅವಸ್ಥೆ ಅಂತ ಹೇಳ್ತಿದ್ಯಲ್ಲ, ಕೇಳಕ್ಕೆ ಸ್ಯಾನೆ ತಮಾಸೆ ಆಗೈತೆ. ಮತ್ ಏನ್ಲ ನಿನ್ ಗೋಳು? ಅದನ್ನ ಹೊಸಿ ಬಾಯ್ಬಿಟ್ಟು ಹೇಳು. ರಚನಾ. ಏನು? ರಚನಾನ? ಏಯ್, ಈಟತ್ತು ರಚನೆ ಬೋ ಹೊಗಳ್ತಿದ್ದೆ, ಈಗ ಗೋಳು ಅಂತ ಇದ್ಯಾ? ಕಮಲಿ ಅವ್ರ ಫ್ರೆಂಡ್ಸ್ ಒಂದಿಬ್ರು ಇದ್ರಲ್ವಾ, ಅವ್ರಿಗೂ ಬಾಯ್ ಹೊಡೆ ಹೋಗೋಣ. ರಚನಾ ಅಂದ್ರೆ ನನ್ಗಿಷ್ಟ ಕಣವಿ. ನಾನು ಇನ್ನೂ ಅವಳನ್ನ ಪ್ರೀತಿಸ್ತೀವ್ನಿ. ಲೇ ಸಂಭು, ತಿಟ್ವಾಗ್ಲೂನಾ? ಲೇ, ಏನ್ಲ ಬೊಗಳ್ತಾ ಇದ್ಯಾ? ಇಷ್ಟವಲ್ಲು ರಚನಾ ನನ್ನ ಜೀವ ಕಣವಿ. ಅವಳನ್ನ ನಾನು ಮರೆಯಕ್ಕಾಗಕ್ಕಿಲ್ಲ. ಅಣ್ಣ ಅಣ್ಣ, ಏನು ಖುಷಿಲಿ ಹಿಂಗ್ ಕುಂದ್ ಕುಪ್ಪಳಿಸ್ತಿದ್ಯಾ? ಡಿಸ್ಟೆನ್ಸ್. ಅದ್ ಸರಿ, ಏನ್ ತಾವ್ ಇಷ್ಟೊಂದು ಖುಷಿಯಾಗಿದ್ದೀರಿ? ನಮಗೂ ಏನು ಅಂತ ಹೇಳ್ಬಾರ್ದ? ನಾವು ಖುಷಿಲಿ ಇರ್ತೀವಿ. ನಿಮ್ಮ ಅದಕ್ಕೆ ಏನಂದ್ಲು ಗೊತ್ತಾ? ಏನಂದಿರ್ತಾಳೆ, ಮುಖಕ್ಕೆ ಥೂ ಅಂತ ಉಗ್ದಿರ್ತಾಳೆ, ಇನ್ ಎಕ್ಕೊಂಡು ಅದನ್ನೇ ಖುಷಿಯಾಗಿರ್ತೀಯ. ನೆಗೆಟಿವ್ ನಾಸ್ ಬಾಯ್ ನನ್ನ ಮಗನೇ. ನಿಮ್ಮ ಅದಕ್ಕೆ ನನ್ನನ್ನು ಒಪ್ಕೊಂಡು ಹೋದ್ಲು ಕಣ. ಒಪ್ಕೊಂಡು? ನಿನ್ನ ಒಪ್ಕೊಂಡು? ಏನಣ್ಣ ಹೇಳ್ತಾ ಇದ್ಯಾ? ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ ಕಣ. ಅಲ್ಲ, ಅವಳು ನನ್ನನ್ನು ಒಪ್ಕೊಂಡು ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ, ಇಬ್ರು ಮದುವೆ ಆಗೋಣ ಅಂದ್ಲು ಕಣ. ಚಿಮ್ಟಿ ಮದುವೆ ಆಗೋಣ ಅಂದ್ಲು. ನನ್ಸೆ ನಾವು ಮದುವೆ ಆಗೋಣ ಅಂದ್ರ? ಅದಕ್ಕೆ ತಾವೇನಂದ್ರಿ? ದಡ್ಡ, ನಾನೇನೋ ಹೇಳಿ, ಈ ದಿನಕ್ಕೋಸ್ಕರನೇ ಅಲ್ವೇನೋ ಇಷ್ಟು ದಿನ ಕಾಯ್ದಿದ್ದು. ಜಾಸ್ತಿ ಖುಷಿ ಪಡ್ಬೇಡ. ತಮ್ಮ ಬಿಸ್ನೆಸ್ ಬಗ್ಗೆ ಹೇಳಿದ್ರು. ಯಾವ ಬಿಸ್ನೆಸ್? ಪಿಕ್ ಪ್ಯಾಕೆಟ್ ಕಳ್ತಾನ. ಇಲ್ಲ ಕಣೋ ಚಿಮ್ಟಿ, ಮೊದ್ಲು ಯಾವಾಗ್ಲೂ ಒಂದ್ಸಲ ಹೇಳಿದ್ದೆ, ಅದವಳಿಗೆ ನೆನ್ಪಿದ್ಯೋ ಇಲ್ವೋ ಗೊತ್ತಿಲ್ಲ. ವಾ, ಮುಂಡ ಮೋಚ್ತು. ಹಂಗಾದ್ರೆ ನಿನ್ ಮದ್ವೆ ಆದಂಗೆ ಬಿಡು. ಆಯ್ತು, ಆಪ್ಷಕನ್ ಮುಂಡದೆ ಸುಮ್ನಿರ. ಲೈಫಲ್ಲಿ ಫಸ್ಟ್ ಟೈಮ್ ಸಿಕ್ಕಾಪಟ್ಟೆ ಖುಷಿಲಿದ್ದೀನಿ, ಎಲ್ಲ ಹಾಳು ಮಾಡ್ತೀಯಲ್ಲ. ಇನ್ನೇನಣ್ಣ, ನಾವು ಮಾಡೋ ಕಸ್ಬು ಅವ್ರ ಮನೆಯವ್ರಿಗೆ ಗೊತ್ತಾದ್ರೆ ನಿನಗೆ ಹೆಣ್ಣು ಕೊಡ್ತಾರ? ನೀನೇ ಯೋಚನೆ ಮಾಡು. ಚಿಮ್ಟಿ, ಇವತ್ತಿಂದ ಕಳ್ತನ ಸುಳ್ಳು ಎಲ್ಲ ಬಿಟ್ಬಿಡ್ತೀನಿ ಕಣ. ನಿಯತ್ತಾಗಿ ಕೂಲಿ ಮಾಡಿದ್ರು ಸಾಕ್ತೀನಿ ಅವಳನ್ನ. ಅಣ್ಣ, ಮೊದಲು ನಿಯತ್ತಾಗಿದ್ದವರು ಶ್ರೀಮಂತರ ಮನೆ ಹೆಣ್ಮಕ್ಳನ್ನ ಲವ್ ಮಾಡಿ ಮದುವೆ ಆಗಿ ಈಗ ಅವ್ರನ್ನ ಸಾಕೋದಕ್ಕೆ ದರೋಡೆ ಮಾಡ್ತಾವ್ರೆ.
ನೀನೊಂದು ಅರ್ಥ ಮಾಡ್ಕೊ, ಅತ್ತಿಗೇನು ಅಷ್ಟೇ ಶ್ರೀಮಂತರ ಮನೆ ಹೆಣ್ಮಗಳು. ಅವಳನ್ನ ನೀನು ಸಾಕೋದಕ್ಕೆ ಸಣ್ಣ ಪುಟ್ಟ ಕಳ್ತನ ಮಾಡಿದ್ರೆ ಸಾಲದು, ದೊಡ್ಡ ದೊಡ್ಡ ದರೋಡನೇ ಮಾಡಬೇಕು. ಏ ಸಂಭು ಇಲ್ಲ. ಜೊತೆಲೇ ಇದ್ದು ಮೋಸ ಮಾಡ್ತಾ ಇದೆಯಾ? ತಪ್ಪಲ್ವಾ? ಋಷಿ ನಿನ್ನ ನಂಬಿ ಮನೆ ಒಳಗೆ ಬಿಟ್ಕೊಂಡಿರ್ತಾನೆ, ನೀನೇ ಈ ರೀತಿ ಮಾಡಿದ್ರೆ ಹೇಗೆ? ನಾನೇನು ಮಾಡಿದೆ? ನಾನು ಕೇಳಿಸ್ಕೊಂಡೆ ನಿನ್ನ ರಚನಾ ಬಗ್ಗೆ ಏನು ಮಾತಾಡ್ತಾ ಇದ್ದೆ ಅಂತ. ಈ ವಿಷಯ ರಚನಾ ಗೊತ್ತಾ? ನೀವು ತಪ್ಪು ತಿಳ್ಕೊಬೇಡಿ. ನಮ್ಮ ಸಂಭು ನೀವು ಅನ್ಕೊಂಡು ಅವ್ನು ಕೆಟ್ಟವನಲ್ಲ. ಈ ವಿಷಯ ರಚನಾಗೂ ಗೊತ್ತೈತೆ, ಆದ್ರೆ ಅವಳು ಇದಕ್ಕೆ ಇಷ್ಟ ಇಲ್ಲ ಅಂತ ಹೇಳವಳೆ. ಇಷ್ಟ ಇಲ್ಲ ಅಂದಮೇಲೆ ದೂರ ಇರೋದು ಒಳ್ಳೆ ಹುಡುಗರ ಲಕ್ಷಣ ಅನ್ನೋದು ನಿನಗೆ ಗೊತ್ತಿದೆ ಅನ್ಕೋತೀನಿ. ಈ ವಿಷಯನ ನಾವು ಮಾತಾಡಿ ಬಗೆಹರಿಸ್ಕೋತೀವಿ. ಅಂದ್ರೆ ನೀನು ಹೊರಡು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ? ಫೈನ್. ಆದರೆ ಋಷಿಗೆ ವಿಷಯ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೋತಾನೆ ಅನ್ನೋ ವಿಷಯ ನೆನಪಿರಲಿ. ರಜಿತ್ ಸರ್ಗೂ ಗೊತ್ತಿತ್ತು. ಋಷಿ ಒಪ್ಪಿದ್ನಾ? ಎಷ್ಟು ಸರಿ ನಾವು ಹೇಳ್ಬೇಕು ನಿನಗೆ? ದಟ್ಸ್ ದ ಪಾಯಿಂಟ್ ಶಂಭು. ನೋಡು, ನಾನು ನಿನಗೆ ಬರೀ ವಾನ್ ಮಾತ್ರ ಮಾಡ್ತಾ ಇದ್ದೀನಿ. ಇನ್ನೊಂದ್ಸತಿ ರಚನಾ ವಿಚಾರಕ್ಕೆ ಬಂದರೆ ಸರಿ ಇರಲ್ಲ.